ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಸಂಕ್ರಾಂತಿ. ಈ ಒಳ್ಳೆ ದಿವಸದಲ್ಲಿ ಒಂದು ಬೇಡ್ಕೊಳ್ಳೋದು ಏನಂದ್ರೆ, ನಾನು ಈ ಕಾರ್ಮಿಕರ ಸಂಘದಲ್ಲಿ 25 ವರ್ಷ ಕೋಲಾರ ಜಿಲ್ಲೆಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಆದರೂ ನಮ್ಮ ಗಾರ್ಮೆಂಟ್ಸ್ ಸಂಘ ಮೆಂಬರ್ಗಳು ನಮ್ಮ ಹತ್ರ 60,322 ಜನ ನಮ್ಮ ಹತ್ರ ಮೆಂಬರ್ ಆಗಿದ್ದಾರೆ. ಇನ್ನು ಆಟೋ ಸಂಘದವರು, ಆಟೋ ಓಡಿಸೋರು, ಕೂಲಿ ಮೂಟೆ ಎತ್ತೋರು, ಗಾರೆ ಕೆಲಸ ಮಾಡೋರು, ಪೇಂಟ್ರು, ಪ್ಲಂಬರ್ಸು, ಹಾಸ್ಪಿಟಲ್ಸ್ ಎಲ್ಲ ಮೆಂಬರ್ಗಳು ಸೇರಿ ಸುಮಾರು 75,000 ಜನ ನಮ್ಮ ಹತ್ರ ಮೆಂಬರ್ ಆಗಿದ್ದಾರೆ. ಅದಕ್ಕೆ ನಾನು ಕೋಲಾರ ಜಿಲ್ಲೆ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಆದರೂ ನಾನು ಸೋಷಿಯಲ್ ವರ್ಕ್ ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದೀನಿ, ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ, ಜನಗಳು ನಮ್ಮ ಫ್ರೆಂಡ್ಶಿಪ್ಗಳು ಏನ್ ಹೇಳ್ತಾರೆ, ನಮ್ಮ ಅಭಿಮಾನಿಗಳು ಏನ್ ಹೇಳ್ತಾರೆ, ನೀವು ಬರೋ ನೀವು ಸೋಷಿಯಲ್ ವರ್ಕ್ ಮಾಡ್ಕೊಂಡಿದ್ರೆ ನಮ್ಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ನೀವು ಅಟ್ಲೀಸ್ಟ್ ಪೊಲಿಟಿಕಲ್ ಲೀಡರ್ ಆಗೋದು ಬಂದ್ರೆ ಅಟ್ಲೀಸ್ಟ್ ನಮ್ಗೆ ಆದಷ್ಟು ಒಂದು ಹೆಲ್ಪ್ ಸಿಗುತ್ತೆ. ಬಟ್ ಗೌರ್ಮೆಂಟ್ ಕಡೆಯಿಂದ ಫೈಟ್ ಮಾಡಿ ತಗೊಂಡ್ಬಂದು ನಮ್ಗೆ ಏನೋ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಾನು ಸ್ವಂತ ಕೈಯಲ್ಲಿದೆ, ನಾವು ಸ್ವಂತ ಓನ್ ಖರ್ಚು ವರ್ಷಕ್ಕೆ ಸುಮಾರು 5 ಲಕ್ಷ ಖರ್ಚು ಮಾಡ್ತಾ ಇದ್ದೀವಿ. ನಾವು 5 ಲಕ್ಷ ನಾನು ಓನ್ ಖರ್ಚು ಮಾಡ್ತಾನೆ. ಯಾಕಂದ್ರೆ ಅವರು ಮನೆಯವರು ಒಳ್ಳೆ ಫಂಕ್ಷನ್, ಮದುವೆಗೆ, ಹಾಸ್ಪಿಟ್ಲ್ಗಾರ, ಮಕ್ಕಳು ಸ್ಕೂಲ್ ಎಜುಕೇಶನ್ ಮಾಡಕ್ಕೆ, ಮತ್ತೆ ಏನೋ ಒಂದು ಕೆಟ್ಟ ಒಂದು ಮನೇಲಿ ನಡೆದಿರೋ ನನ್ನ ಕರೀತಾರೆ. ಬಟ್ ಸಂಘರವ್ರಿಗೆ ನಾನು ಕಂಪಲ್ಸರಿ ಒಂದು ಮನೆಗೆ ಅಟ್ಲೀಸ್ಟ್ 5,000 ಕೊಳ್ಳೇಬೇಕಾಗತ್ತೆ. ಇದೆಲ್ಲ ನಾವು ಓನ್ ಫಂಡ್ಸ್. ನನಗೆ ಏನು ಗೌರ್ಮೆಂಟ್ ಕಡೆಯಿಂದ ಏನು ತಗೊಳ್ತಾ ಇಲ್ಲ. ಆದರೂ ಇದು ಲೇಬರ್ ಕಾರ್ಡ್ ಮಾಡಿದ್ದೀನಿ. ಲೇಬರ್ ಕಾರ್ಡ್ ಸುಮಾರು ಕೋಲಾರ ಜಿಲ್ಲೆ ಫುಲ್ಲ 36,000 ಜನಗಳಿಗೆ ನಮ್ಮ ಇದು ಲೇಬರ್ ಕಾರ್ಡ್ ಮಾಡ್ಕೊಟ್ಟಿದ್ದೀನಿ. ಅದು ನನ್ನ ಓನ್ ಕಾಸು. ಗೌರ್ಮೆಂಟ್ ಏನು ಫ್ರೀ ಮಾಡ್ಕೊಟ್ಟಿಲ್ಲ. ಒಬ್ಬರು ಮೆಂಬರ್ಗೆ 250 ರೂಪಾಯಿ ಕಾಸು ತಗೊಂಡು ಅವ್ರು ಮಾಡ್ಕೊಟ್ಟಿದ್ದಾರೆ. ಆ ಜನಗಳಿಗೆ ಅದೆಲ್ಲ ಮಾಡಿಕೊಟ್ಟು ಅವ್ರಿಗೆ ಏನೇನು ಅವಶ್ಯಕತೆ ಬೇಕಂದ್ರೆ ಎಜುಕೇಶನ್ ಮಾಡೋಕ್ಕೆ, ಮತ್ತು ಮಕ್ಕಳಿಗೆ ತಾಯಿಯವರ ಮನೇಲಿ ಹುಷಾರಿಲ್ಲ, ಎಲ್ಲ ವಿಷಯಗಳನ್ನ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಆದ್ರೂ ನನ್ನ ಸ್ವಂತ ಅಣ್ಣನೇ. ಬಟ್ ನನಗೆ ಯಾರು ಗೌರ್ಮೆಂಟ್ ಕಡೆ ಏನು ಹೆಲ್ಪ್ ಸಿಕ್ಕಿಲ್ಲ. ಆದ್ರೂ ನಮ್ಮ ಜನಗಳು, ನಮ್ಮ ಫ್ರೆಂಡ್ಶಿಪ್ಗಳು, ನಮ್ಮ ಅಭಿಮಾನಿಗಳು ಏನು ಹೇಳ್ತಾರೆ, ನೀವು ಒಂದ್ಸಲ ಪೊಲಿಟಿಕಲ್ ಬಂದು ನಮ್ಗಂತ ಅಟ್ಲೀಸ್ಟ್ ಒಂದು ಇದು ಮಾಡಿದರೆ ನಮಗೆಲ್ಲೂ ನಮ್ಗೆ ಸಂಗತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅವರೇ ನಾನು ಹೇಳಿದ ಒಂದೇ ಒಂದು ಏನಂದ್ರೆ, ಈ ಜನಗಳು ಬೇಡ್ಕೊಳ್ಳೋದು ಏನಂದ್ರೆ, ನಮ್ಮ ಕೋಲಾರ ಜಿಲ್ಲೆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರೀಸ್ ಸುಮಾರು ಇದೆ, ಇನ್ನೂ ಬರಬೇಕು. ಕೋಲಾರ ಜಿಲ್ಲೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಜನ 50,000 1 ಲಕ್ಷ ಜನ ಬೆಂಗಳೂರು ಟ್ರಾವೆಲ್ ಮಾಡ್ತಾರೆ. ಕೆಲಸ ಇಲ್ಲ, ಓದಿ ಎಜುಕೇಶನ್ ಸುಮಾರು ಜನ ಇದ್ದಾರೆ. ಬಟ್ ಅವ್ರಿಗೆ ಕೆಲಸ ಬೇಕು. ಅದಕ್ಕೋಸ್ಕರ ಇಂಡಸ್ಟ್ರಿಯಲ್ಲಿ ನಮ್ಮ ಓನರ್ ಗಾರ್ಮೆಂಟ್ಸ್ ಸುಮಾರು ಫ್ಯಾಕ್ಟ್ರಿಗಳಿದೆ. ಇನ್ನೂ ನಮ್ಮ ಓನರ್ ಇದ್ದಾರೆ, ಜರ್ಮನಿ ಯೂನಿಟ್ ಇದೆ, 8 ಜರ್ಮನಿ ನಮ್ಮ ಗಾರ್ಮೆಂಟ್ ಸಹಾಯಕ್ಕೆ. ಅವ್ರ ಓನರ್ ಏನು ಹೇಳಿದ್ದಾರೆ, ಇನ್ನು ಮೊಬೈಲ್ ಕಂಪನಿ, ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ ಕಂಪನಿ, ಗಾರ್ಮೆಂಟ್ಸ್, ಅದು ಮಿಲ್ ಬರುತ್ತೆ, ಬಟ್ಟೆದು ಮಿಲ್ ಬರುತ್ತೆ, ಯಾನ್ ತಯಾರು ಮಾಡೋದು ಮಿಲ್ ಬರುತ್ತೆ. ಅದು ಮಾಡ್ಬೇಕಂದ್ರೆ ಸುಮಾರು ಇನ್ನೂ 250 ಕೋಟಿ ಮಿಲ್ ಅವ್ರ ಇನ್ನೂ ಮಾಡಕ್ಕೆ ರೆಡಿ ಇದ್ದಾರೆ. ಅದಕ್ಕೋಸ್ಕರ ಆ ಗಾರ್ಮೆಂಟ್ಸ್ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನಮ್ದು ಇನ್ನೊಬ್ಬ ನಮ್ಮ ಕೋಲಾರ, ಬಂಗಾರಪೇಟೆ, ಮುಳಬಾಗಲು, KGF ಇನ್ನೂ ಸುಮಾರು, ಯಾಕಂದ್ರೆ ಗೌರ್ಮೆಂಟ್ ಲ್ಯಾಂಡ್ಗಳಿದೆ. ಅದರಲ್ಲಿ ಫ್ಯಾಕ್ಟ್ರಿ ಕಟ್ಟಿ ಇನ್ನೂ ಒಂದು 20,000-30,000 ಜನರು ಜಾಸ್ತಿ ಡೆಲ್ಲಿಗೆ ಹೋಗಿದ್ದೀನಿ. ನಾನು ಅವ್ರ ಒಪ್ಪಂದ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ನಮ್ಮ ಕೈಲಿ ಒಂದು ಪವರ್ ಇರಬೇಕು. ನಾನು ಬರೀ ಸುಮ್ಮನೆ ಮಾಡ್ಕೊಂಡು ನನ್ನ ಕೈಲಿ ಆಗಲ್ಲ. ನನ್ನಂತ ಒಂದು ಬಡವರಿಗೆ ಈ ಕೋಲಾರ ಜಿಲ್ಲೆ ಜನಗಳು ಒಂದ್ಸಲ ನಾನು ಕಟ್ಬಿಟ್ಟು ನೋಡಿದ್ರೆ ಕೋಲಾರ ಜನ ಚಿನ್ನದ ಗಣಿ ತರ ಮಾಡಕ್ಕೆ ನನ್ನ ಕೈಲಿ ಎಕ್ಸ್ಪೀರಿಯನ್ಸ್ ಇದೆ. ಇವಾಗ 2024 ಬರೋ ಮೇ ಮಂತ್ ಬರೋ ಎಲೆಕ್ಷನ್ ಚುನಾವಣೆಯಲ್ಲಿ ನಾನು MP ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಜನಗಳು ನನಗೆ ಒಂದು ಆವಾಸ ಕೊಟ್ಟು ನಾನು ಒಳ್ಳೇದೇ ಮಾಡಬೇಕಂದ್ರೆ ನನಗೊಂದು ಆವಾಸ ಕೊಟ್ಟು ನಮ್ಗೆ ಓಟ್ ಹಾಕಿ ಜನಗಳು ನಮ್ಗೆ ಇದು ಮಾಡಿದರೆ, ಬಟ್ ನಾನು ಇವಾಗ ಹೇಳೋದು ಮಾತ್ರ ಅಲ್ಲ, ಮಾಡಿ ತೋರಿಸ್ತೀನಿ. ಬಟ್ ಈ ಆವಾಸ ಕೊಡ್ಬೇಕಂತ ಹೇಳ್ಬಿಟ್ಟು ಮಾತನ್ನ ಮುಗಿಸ್ಕೊಳ್ತೀನಿ. ಜೈ ಕರ್ನಾಟಕ, ಜೈ ಭಾರತ್.